ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಪಪ್ಪ ಅಂತಾಳೆ, ಮಮ್ಮ ಅಂತಾಳೆ, ಅಜ್ಜಿ, ಅಜ್ಜ, ಮಾಮ, ಮತ್ತೆ ಬಾ, ಹೋಗು. ಬೇಸಿಕ್ ಮುಟ್ಟಿ ನೋಡ್ತಾಳೆ, ಮುಟ್ಟಿ ಗುರ್ತು ಹಿಡಿತಾಳೆ. ಈಗ ಫ್ಲಾಗ್ಸ್ ಒಂದು 48 ಫ್ಲಾಗ್ ಗುರ್ತು ಹಿಡಿತಾಳೆ. ಈಗ ಹೇಳಕ್ ಬರಂಗಿಲ್ಲ ಪಾಕಿಸ್ತಾನ್, ಅಜರ್ಬೈಜಾನ್ ಮತ್ತೆ ಇಂಡಿಯಾ, ಅರ್ಮೇನಿಯಾ ಹಿಂಗೆಲ್ಲ ಹೇಳಲಿಕ್ಕೆ ಬರುತ್ತಿಲ್ಲ. ಜಸ್ಟ್ ನಾವೀಗ 2 ಫ್ಲಾಗ್ ತೋರಿಸಿ ಇಂಡಿಯಾ ಯಾವುದು ಪಾಕಿಸ್ತಾನ ಯಾವ್ದು ಅಂತ ಕೇಳಿದ್ರೆ ಇಂಡಿಯಾ ಮುಟ್ತಾಳೆ, ಪಾಕಿಸ್ತಾನ ಅಂದ್ರೆ ಪಾಕಿಸ್ತಾನ ನಾವು ಹೇಳ್ಬೇಕು ಬಾಯಿಂದ. ಇದನ್ನ ಯಾವ್ದು ಇಂಡಿಯಾ ತೋರಿಸು ಅಂದ್ರೆ ಇಂಡಿಯಾ ಮುಟ್ತಾಳೆ, ಯಾವ್ದು ಪಾಕಿಸ್ತಾನ ತೋರಿಸಿದ್ರೆ ಪಾಕಿಸ್ತಾನ ಮುಟ್ತಾಳೆ. ವೆಜಿಟೇಬಲ್ಸ್ ಯಾವ್ದು ಕ್ಯಾರೆಟ್ ಅಂತ ಕೇಳಿದ್ರೆ ಕ್ಯಾರೆಟ್ ಮುಟ್ತಾಳೆ. ಅಂದ್ರೆ ನಾವು ಏನ್ ಐಟಮ್ಸ್ ಕೇಳಿದ್ರು ನಾವು ಕೇಳ್ಬೇಕು ಬಾಯಿಂದ. ಇದನ್ನ ಕೇಳಿದ್ರೆ ಸೊ ಅವಳು ಅದನ್ನ ಮುಟ್ತಾಳೆ. ಹೇಳಿ ಫಾರ್ ಎಕ್ಸಾಂಪಲ್ ಇಲ್ಲಿ ಏನೋ ವಸ್ತು ಇದೆ ಅದನ್ನ ತಗೊಳ್ಳೋದು ಕಲಿಯೋದು. ಈಗ ಬಾಲ್ ನಾವು ಆಕಿ ಮುಂದೆ ಒಗೆಯೋದು, ಆಕಿಗೆ ಏನಾದ್ರೂ ಆಕ್ಟಿವಿಟಿ ಏನಾದ್ರೂ ತೋರಿಸ್ಕೊಂತ ಹೋದ್ರೆ ಮಕ್ಳಿಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಕಲರ್ಸ್ ನೋಟಿಸ್ ಮಾಡ್ತಾರೆ, ಇನ್ನೂ ಶಾರ್ಪ್ ಆಗ್ತಾರೆ. ಇದು ಬರೇ ಫ್ಲಾಶ್ ಕಾರ್ಡ್ಸ್ ಯೂಸ್ ಮಾಡಿ ಅಂತಲ್ಲ ಸರ್, ಹುಟ್ಟಿದಾಗಿಂದ ನಾವು ಒಳಗೆ ಮಾತಾಡ್ಸ್ಕೊಂತದೆ. ಮೇನ್ ಈಗ ಪೇರೆಂಟ್ಸ್ ಕೆಲವೊಬ್ರು ಅನ್ನೋದು ಕೇಳಿರ್ಬೋದು, ಸ್ಪೀಚ್ ಡಿಲೇ ಆಗಿದೆ, 3 ವರ್ಷ ಆದ್ರೂ ಮಾತಾಡ್ತಾ ಇಲ್ಲ ಮಕ್ಕಳು, 4 ವರ್ಷ ಯಾಕೆ ಮಾತಾಡಂಗಿಲ್ಲ, ಟಿವಿ ಮೊಬೈಲ್ ತೋರಿಸಿ ಕುಂದಿಸ್ಬಿಡ್ತಾರೆ, ಪೇರೆಂಟ್ಸ್ ಅವ್ರದ್ರಲ್ಲೇ ಬ್ಯುಸಿ ಆಗ್ತಾರೆ. ಹಂಗ ಆಗ್ಬಾರ್ದು. ಮಕ್ಳಿಗೆ ಹುಟ್ಟಿದಾಗಿಂದ ನಾವು ಅನ್ಕೋತೀವಿ ಮಕ್ಳಿಗೆ ಏನೂ ತಿಳಿಯಲ್ಲ ಅಂತ, ಅವ್ರಿಗೆಲ್ಲ ತಿಳಿತಿರ್ತೈತಿ. ಆದ್ರೆ ನಾವು ಮಾತಾಡಿದ್ರೆ ಅವ್ರು ಸ್ಪಂದನೆ ಮಾಡ್ತಾರೆ, ನಾವು ಮಾತಾಡ್ಲೇ ಇಲ್ಲ, ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ಅವ್ರು ಸ್ಪಂದನೆ ಮಾಡುದಿಲ್ಲ. ಯೂಶುವಲಿ ಎಲ್ಲರೂ ಹೆಂಗ್ ಮಾಡ್ತಾರೆ, ಸಣ್ಣ ಮಕ್ಳು ಅಂದ್ರೆ ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಮಲಗಿಸೋದು, ಇಷ್ಟೇ ಅವ್ರು ನೋಡೋದು. ಹುಟ್ಟಿದಾಗಿಂದ ಒಂದ್ 3 ತಿಂಗಳು 5 ತಿಂಗಳು ಏನ್ ಮಾಡ್ತಾರೆ, ಅದಕ್ಕೆ ಎರಿಯೋದು, ಎಣ್ಣೆ ಮಸಾಜ್ ಮಾಡೋದು, ಮಲಗಿಸೋದು, ಇಷ್ಟೇ ಫೋಕಸ್ ಮಾಡ್ತಾರೆ. ಅಷ್ಟೇ ಇಲ್ಲ ಅವಳು ಯಾವಾಗ ಎಲ್ಲ ಮಕ್ಕಳು ಯಾವಾಗ ಎದ್ದಿರ್ತಾವಲ್ಲ ಅವ್ರು ಮಾತಾಡ್ಸ್ಕೊಂತ ಇರೋದು, ಏನಾದ್ರೂ ಆಕ್ಟಿವಿಟಿ ಮಾಡಿಸ್ಕೊಂತ ಇರೋದು, ಏನಾದ್ರೂ ವಸ್ತು ತೋರಿಸ್ಕೊಂತ ಕಲ್ಸೋದಂತೆ ಅಲ್ಲ. ಎಲ್ಲಾನು ಎಜುಕೇಶನ್ನೇ ಬರಲ್ಲ, ಬಟ್ ನಿಮ್ ಮಗುನ ಆಕ್ಟಿವ್ ಮಾಡ್ಲಿಕ್ಕೆ ಎಷ್ಟಾಗೈತೆ ಅಷ್ಟು ನೀವು ಪ್ರಯತ್ನ ಮಾಡ್ಬೇಕು. ಅವ್ರಿಗೆ ಹಂಗೆ ಮಾತಾಡ್ಸ್ರಿ, ನಾ ಅಜ್ಜ, ನಾ ಅಜ್ಜಿ, ನಾ ಅಮ್ಮ, ನಾ ಅಪ್ಪ ಅಂತ ಹೇಳ್ಕೊಂತ ಹೋಗ್ರಿ, ಸ್ಮೈಲ್ ಮಾಡಿಸ್ರಿ. ಮಗು ಸ್ಪಂದನೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನಾಕಿ ಜೋರ್ ಮಾಡಿದೆ ಅಂದ್ರೆ ಆಕೆ ಅಳಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಆಕಿನ ಸ್ಪಂದನೆ ಹಂಗೈತಿ. ನಾ ಈಗ ಸಿಟ್ಟಾಗಿದ್ದೆ ಅಂದ್ರೆ ಆಕಿ ಗೊತ್ತಾಗ್ಬಿಡ್ತೈತೆ, ಆಕಿ ಸೈಲೆಂಟ್ ಆಗ್ಬಿಡ್ತಾಳ. ನಾ ನಗಾಕತ್ತೆ ಅಂದ್ರೆ ಆಕಿನೂ ನಗ್ತಾಳ. ಅಂದ್ರೆ ಆಕಿನ ನೋಡಿ ಕಲಿತಾ ಇದ್ದಾಳೆ. ಫಸ್ಟ್ ನಾವು ಪೇರೆಂಟ್ಸ್ ಪಾಸಿಟಿವ್ ಇರ್ಬೇಕು, ಅಂದ್ರೆ ಮನಿ ಎನ್ವೈರ್ಮೆಂಟ್ ಪಾಸಿಟಿವ್ ಆಗ್ತೈತಿ, ನಾವು ಆಕಿಗೆ ಪಾಸಿಟಿವಿಟಿ ಕೊಡಾಕ್ತೇವಿ. ಸೊ ಅದರಿಂದ ಅಕ್ಕಿನೂ ಸೇಮ್ ನಾವು ಹೆಂಗ್ ಮಾಡ್ಕೊಂತ ಬಂದೇವಿ ಹಂಗಾಗಿ ಕಲ್ಕೊಂತ ಬಂದಾಳೆ. ಎಲ್ಲಾರು ಇದನ್ನ ಮಾಡ್ಬೋದು. ಇದು ನನ್ ಮಗಳಷ್ಟೇ ಯುನಿಕ್ ಅಂತಲ್ಲ, ಎಲ್ಲಾರು ಪ್ರಯತ್ನ ಮಾಡ್ಬೋದು. ಮಗು ಹುಟ್ಟಿದ್ಮೇಲೆ ಜಸ್ಟ್ ಅವ್ರಿಗೆ ಏನು ತಿಳಿಯಂಗಿಲ್ಲ ಅಂತ ಹೇಳಿ ಬರೇ ಅವ್ರಿಗೆ ಫೀಡ್ ಮಾಡೋದು, ಮಲ್ಗಿಸೋದು ಅಥವಾ ಅವ್ರಿಗೆ ಮಾತಾಡ್ಸ್ಲಾರ್ದ ಇರೋದು, ಇಟ್ ಇಸ್ ವೆರಿ ರಾಂಗ್. ಮಕ್ಕಳನ್ನ ಮಾತಾಡ್ಸ್ಕೊಂತ ಇರ್ಬೇಕು, ಆಕ್ಟಿವ್ ಮಾಡ್ಕೊಂತ ಇರ್ಬೇಕು. ಎಲ್ಲ ಮನೆ ಆಕ್ಟಿವಿಟೀಸ್ ಒಳಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇರ್ಬೇಕು. ಏನಾದ್ರೂ ಒಂದು ಕಲಿಸ್ತಾ ಹೋಗ್ಬೇಕು. ಇದೇ ಅಂತಲ್ಲ, ನಾನೀಗ ಫ್ಲಾಶ್ ಕಾರ್ಡ್ಸ್ ಯೂಸ್ ಮಾಡಿದೆ. ಅವ್ರ ಮನ್ಯಾಗಿರೋ ವಸ್ತು, ಮನ್ಯಾಗ ಹಣ್ಣು ಇರ್ತಾವ, ತರಕಾರಿ ಇರ್ತಾವ, ಮನ್ಯಾಗೆಲ್ಲ ಟಿವಿ, ಸೋಫಾ ಎಲ್ಲ ಐಟಮ್ಸ್ ಇರ್ತಾವೆ, ಬೇರೆ ಬೇರೆ ತರ ಸ್ಟೇಷನರಿ ಐಟಮ್ಸ್ ಇರ್ತಾವ. ಅವನ್ನೆಲ್ಲ ತೋರಿಸಿನೂ ಪಾಲಕರು ಮಕ್ಕಳಿಗೆ ಹೇಳ್ಕೊಡ್ಬೋದು. ಡೈಲಿ ಒಂದು 5 ಮಿನಿಟ್ಸ್ ಇರ್ತೈತಿ. 5 ಮಿನಿಟ್ಸ್ ಇಂದ ನಾವು ಮಕ್ಕಳ ಬ್ರೈನ್ ಅನ್ನ ಶಾರ್ಪ್ ಮಾಡ್ಬೋದು. ಸೊ ನಾವು 3 ತಿಂಗಳು ಹಿಡಿದ್ವಿ, 6 ಮಂತ್ಸ್ ಇಂದ 9 ಮಂತ್ಸ್ ವರೆಗೂ ಆಕೆ 422 ಐಟಮ್ಸ್ ನ ಗುರುತು ಹಿಡಿದ್ಲು. ಇದು ಸ್ಟಾರ್ಟಿಂಗ್ ಮಕ್ಳಿಗೆ ಏನಿರ್ತದೆ ಅಂದ್ರೆ 1, 2, 3 ತಿಂಗಳಲ್ಲಿ ಜಸ್ಟ್ ಬ್ಲಾಕ್ ಅಂಡ್ ವೈಟ್ ಕಲರ್ ರೆಕಗ್ನೈಸ್ ಬರ್ತಿರ್ತೈತಿ. ಎಲ್ಲಾ ಕಲರ್ಸ್ ಮಕ್ಳಿಗೆ ಗೊತ್ತಾಗ್ತಾ ಇರಂಗಿಲ್ಲ. ಸೊ ಬ್ಲಾಕ್ ಅಂಡ್ ವೈಟ್ ತೋರಿಸ್ಬೋದು, ಹೇಳ್ಬೋದು, ಮಕ್ಕಳು ನಿಮ್ ಮಾತು ಕೇಳಿಸ್ಕೋಬಹುದು, ಸ್ಪಂದನೆ ಮಾಡ್ಬೋದು. ಸೊ ಎಲ್ಲಾ ಪೇರೆಂಟ್ಸ್ ಇದನ್ನ ಪ್ರಯತ್ನ ಮಾಡಿದ್ರೆ ಅವ್ರ ಮಕ್ಕಳ ಭವಿಷ್ಯ ಸ್ಟ್ರಾಂಗ್ ಆಗ್ತೈತಿ, ಶಾರ್ಪ್ ಆಗ್ತೈತಿ. ಮುಂದೆ ಅವ್ರ ಫ್ಯೂಚರಿಗೆ ಚಲೋ ಒಂದು ಆಡ್ ಆನ್ ಒಂದು ಬೆನಿಫಿಟ್ ಆಗ್ತೈತಿ. ಅಂಡ್ ಅವ್ರ ಮಕ್ಳು ಬಹಳ ಹುಷಾರಾಗ್ತಾರ. ಬರೀ ಅಕಾಡೆಮಿಕ್ಸ್ ಅಲ್ಲದೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸೋಷಲ್ ಆಗ್ತಾಳ. ಈಕಿ ಬಹಳ ಸೋಷಲ್ ಅದಾಳ, ಮಂದಿಗೆ ನೋಡಿದ್ರೆ ಹೆದರಲ್ಲ, ಆಕಿ ಎಲ್ಲಾರ ಕಡೆ ಹೋಗ್ತಾಳ. ಸೊ ಇದೆಲ್ಲ ನಮಗ ಟ್ರೈನಿಂಗ್ ಲಿಂದ ಹೆಲ್ಪ್ ಆಗೈತಿ. ಬಹಳ ಟ್ರೈನಿಂಗ್ ಅಂದ್ರೆ ನಾವೆಲ್ಲ ಟ್ರೈನಿಂಗ್ ತಗೊಂಡು ಕಲಿಸ್ಬೇಕಂತಿಲ್ಲ, ಮನೆಯಲ್ಲಿರೋ ವಸ್ತುವಿಂದನ ನಾವು ಕಲಿಸ್ಬೋದು. ಸೊ ಎಲ್ಲರಿಗೂ ಇದು ಪಾಸಿಬಲ್ ಇದೆ. ಎಲ್ಲರೂ ಇದನ್ನ ಯೂಸ್ ತಗೊಳ್ಳಿ, ನಿಮ್ಮ ಮಕ್ಕಳನ್ನ ಶಾರ್ಪ್ ಮಾಡ್ಲಿ ಅನ್ನೋದಕ್ಕೆ ನಾವು ಇದೊಂದು ಪ್ರೆಸ್ ಮೀಟ್ ಕರೆದಿದ್ದೀವಿ. ಥ್ಯಾಂಕ್ ಯು.